ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಸಾಹಿತ್ಯ, ಸಂಸ್ಕೃತಿ, ಕಲೆ ಹೆಚ್ಚಾಗಿ ಉಳಿದಿದ್ರೆ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆ. ನಿಮಗೆ ಆಶ್ಚರ್ಯ ಆಗುವುದು, ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಯಾವುದೇ ರಾಜ್ಯದಲ್ಲಿ ಈ ರೀತಿ ಆಂಟಿ ಕಮ್ಯುನಲ್ ಕಾರಣಕ್ಕಾಗಿ ವಿಶೇಷ ಪಡೆಯನ್ನು ಮಾಡಿಲ್ಲ. ಇಲ್ಲಿ ಶಾಂತಿ ನೆಲೆಸುವಂತ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು, ಅದನ್ನ ನಾವು ಇಲ್ಲಿ ಮಾಡೋದಕ್ಕೆ ಈ ಕಾರ್ಯಪಡೆಯನ್ನು ಸೃಷ್ಟಿ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ, ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್ ಇದು ಯಶಸ್ಸಾಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ. ಒಟ್ಟಾರೆ ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಸುಮಾರು 6 ತಿಂಗಳ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಒಂದು ಕೊಲೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಭೇಟಿ ಕೊಟ್ಟಿದ್ದೆ. ಸ್ವಾಭಾವಿಕವಾಗಿ ಆತಂಕ, ಭಯ ಮತ್ತು ಎಲ್ಲೋ ಒಂದು ಕಡೆ ಯಾವುದೇ ನಿರ್ದಿಷ್ಟವಾದಂಥ ಶಾಂತಿಯ, ಸಮಾನತೆಯ ಮಾತುಗಳು ಬರದೇ ಇರತಕ್ಕಂಥ ಸನ್ನಿವೇಶ ಅವತ್ತು ಸೃಷ್ಟಿಯಾಗಿದ್ದನ್ನು ನಾನು ಕಣ್ಣಾರೆ ನೋಡಿದೆ. ಆಗ ನನಗನ್ಸಿದ್ದು, ನಾನು ಮಾಧ್ಯಮ ಸ್ನೇಹಿತರ ಜೊತೆಯಲ್ಲೂ ಕೂಡ ಹಂಚಿಕೊಂಡೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಡಿ.ಜಿ. ಅವರು ಹೇಳಿದಾಗೆ ಒಂದು ವಿಶೇಷವಾದಂಥ ಜಿಲ್ಲೆ. ಇಲ್ಲಿನ ಜನ ಬಹಳ ಸುಸಂಸ್ಕೃತರು. ಇವರ ವರ್ಕ್ ಕಲ್ಚರೇ ಬೇರೆ ಇರ್ತಕ್ಕಂಥದ್ದು, ಇವರ ಮನಸ್ಥಿತಿಯೇ ಬೇರೆ ಇರುವಂಥದ್ದು. ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಸಾಹಿತ್ಯ, ಸಂಸ್ಕೃತಿ, ಕಲೆ ಹೆಚ್ಚಾಗಿ ಉಳಿದಿದ್ರೆ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆ ಇಂದ ಅಂತ ಹೇಳಿದ್ರೆ ಬಹುಶಃ ಅತಿಶಯೋಕ್ತಿ ಆಗೋದು. ಬಹಳಷ್ಟು ಜನ ಇಲ್ಲಿಂದ ಹೊರಗಡೆ ಹೋಗಿ, ಅದು ಮಿಡ್ಲ್ ಈಸ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರ್ಬೋದು, ವಿಶೇಷವಾಗಿ ಮಹಾರಾಷ್ಟ್ರ ಮುಂಬೈ ಅಂತ ಪಟ್ಟಣದಲ್ಲಿ ತಮ್ಮ ಹೋದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂಥ ಹೆಸರನ್ನು ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸಿದಾಗ ಇಲ್ಲಿ ಶೈಕ್ಷಣಿಕ ಕೇಂದ್ರ ಆಗಿ ಬೇರೆ ಬೇರೆ ಭಾಗದಲ್ಲಿ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜುಗಳು ಬರುವ ಮೊದಲೇ ಈ ಭಾಗದಲ್ಲಿ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬರ್ತಕ್ಕಂಥ ರೀತಿಯಲ್ಲಿ ಪ್ರಾರಂಭ ಆಗಿದ್ದು. ಇದೆಲ್ಲ ಚಿತ್ರಣವನ್ನು ನಾವು ತೆಗೆದುಕೊಂಡ್ರೆ ಎಲ್ಲೋ ಒಂದು ಕಡೆ ಸಾಮರಸ್ಯ ಹಾಳಾಗಿದೆ, ಎಲ್ಲೋ ಒಂದು ಕಡೆ ದ್ವೇಷದ ಭಾವನೆಯನ್ನು ಸೃಷ್ಟಿ ಮಾಡಿದ್ದಾರೆ, ಮತೀಯ ಭಾವನೆಗಳನ್ನು ಕೆರಳಿಸುವಂತ ಘಟನೆಗಳು ನಡೀತಾ ಇದೆ. ಇದನ್ನ ನಾವು ಆದಷ್ಟು ಶೀಘ್ರವಾಗಿ ಹತ್ತಿದೆ ಹೋದ್ರೆ ಈ ಭಾಗ ಹಾಳಾಗೋದು ಅಷ್ಟೇ ಅಲ್ಲ, ಇದು ಬೇರೆ ಬೇರೆ ಭಾಗಕ್ಕೂ ಕೂಡ ಹೋಗುವಂತ ಸಾಧ್ಯತೆಗಳಾಗ್ತದೆ ಅಂತ ಹೇಳಿ ಅವತ್ತು ನನಗೆ ಅರ್ಥ ಆಯಿತು. ಆ ಸಂದರ್ಭದಲ್ಲಿ ನಾನು ಅವತ್ತಿನ ಕಮಿಷನರ್ ಆಫ್ ಪೊಲೀಸ್ ಅವರಿಗೆ ಹೇಳಿದೆ, ನೀವು ನಮ್ಮ ಇರುವಂತ ಪಡೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡ್ಕೊಳ್ಳಿ, ಅಲ್ಲಿಂದ ನಾವು ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳಿ ಹೇಳಿದೆ. ಅವರು ಜೈನ್ ಕುಲ್ದೀಪ್ ಜೈನ್
ದಿ ದೆನ್ ಕಮಿಷನರ್. ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ವಿದಿನ್ ದಿ ಫೋರ್ಸ್, ಎಕ್ಸಿಸ್ಟಿಂಗ್ ಫೋರ್ಸಲ್ಲಿ ಒಂದು ಪಡೆಯನ್ನು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ತಂದರು. ಅದಾದ ಮೇಲೆ ಮೊನ್ನೆ ನಡೆದಂಥ, ಅಂದರೆ ಈಗ ಒಂದು ತಿಂಗಳ ಹಿಂದೆ ನಡೆದಂಥ 2-3 ಕೊಲೆಗಳನ್ನು ಗಮನಿಸಿದಾಗ ಆ ಸಂದರ್ಭದಲ್ಲಿ ಕೂಡ ನಾನು ಬಂದಿದ್ದೆ. ಆಗ ನನಗನ್ನಿಸ್ತು, ಇಲ್ಲ ಇದಕ್ಕೆ ಒಂದು ಬೇರೆಯೇ ಮಾಡಬೇಕಾಗ್ತದೆ, ಒಂದು ವಿಶೇಷ ಪಡೆಯನ್ನೇ ರಚನೆ ಮಾಡಬೇಕಾಗ್ತದೆ. ಇದಕ್ಕೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಮಾತುಗಳಿಂದ ಅಥವಾ ಆಕ್ಷನ್ಗಳಿಂದ ಇದು ನಿಲ್ಲೋದಿಲ್ಲ. ಇದಕ್ಕೆ ಬಹಳ ಒಂದು ಕಠಿಣವಾದಂಥ ತೀರ್ಮಾನ ತಗೋಬೇಕು, ಕಠಿಣವಾದಂಥ ಪ್ರಕ್ರಿಯೆ ಇದಕ್ಕೆ ಆಗಬೇಕು ಅಂತ ಹೇಳಿ ನನಗನ್ನಿಸ್ತು. ಆ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಿ ಹೋಗಿದ್ದೆ, ವಿ ವಿಲ್ ಕ್ರಿಯೇಟ್ ಎ ಸ್ಪೆಷಲ್ ಆಕ್ಷನ್ ಫೋರ್ಸ್ ಆನ್ ದಿ ಲೈನ್ಸ್ ಆಫ್ ದಿ ಆಂಟಿ ನಕ್ಸಲ್ ಫೋರ್ಸ್. ಇದನ್ನು ನಾನು ಅನೌನ್ಸ್ ಮಾಡಿ ಹೋದ ತಕ್ಷಣ ನಾವು ಡಿ.ಜಿ. ಅವರು ಎಲ್ಲರೂ ಕೂತ್ಕೊಂಡು, ಹಿಂದಿನ ಡಿ.ಜಿ. ಅವರು ಕೂಡ ನಾವೆಲ್ಲ ಕೂತ್ಕೊಂಡು ಮಾತನಾಡಿ ಇದಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು ನಾವು ಅಂತೇಳಿ ಒಂದು ವಾರದಲ್ಲಿ ಅದಕ್ಕೊಂದು ರೂಪರೇಷೆಗಳನ್ನು ನಾವು ಮಾಡಿದೆವು. ಆ ರೂಪರೇಷೆಗಳ ಆಧಾರದ ಮೇಲೆ ನಾವು ಈಗಾಗಲೇ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿತ್ತು, ಈ ನಕ್ಸಲ್ ಫೋರ್ಸನ್ನು ನಾವು ಕಡಿಮೆ ಮಾಡಬೇಕು. ನಕ್ಸಲ್ಸು ಇವತ್ತು ಇಲ್ಲದೆ ಆಗಿದ್ದಾರೆ, ನಮಗೆ ಇನ್ನು ಆ್ಯಂಟಿ ನಕ್ಸಲ್ ಯಾಕೆ ಬೇಕಾಗ್ತದೆ ಅನ್ನುವಂಥ ಭಾವನೆ ಸರ್ಕಾರದಲ್ಲಿ ಬಂತು. ಯಾಕೆಂದರೆ ಇದ್ದಂಥ ನಕ್ಸಲರೆಲ್ಲ ಸರೆಂಡರ್ ಆದರು. ಹಾಗಾಗಿ ನಾವು ಈ ನಕ್ಸಲ್ ಫೋರ್ಸನ್ನು ಕಡಿಮೆ ಮಾಡಿಕೊಂಡು, ಹೇಗಿದ್ದರೂ ಅವರಿಗೆ ಸ್ಪೆಷಲ್ ಟ್ರೈನಿಂಗನ್ನು ಕೊಟ್ಟಿದ್ದಾರೆ, ಅವರಿಗೆ ಕಾಂಬ್ಯಾಟ್ ಇರ್ಬೋದು, ಇಂಟೆಲಿಜೆನ್ಸ್ ಗ್ಯಾದರ್ ಇರ್ಬೋದು, ಅಥವಾ ಬೇರೆ ಬೇರೆ ಆಯಾಮಗಳನ್ನು ಅವರು ಆಗಲೇ ಕಲ್ತ್ಕೊಂಡಿದ್ದಾರೆ. ಅದರಲ್ಲೇ ನಾವು ಯಾಕೆ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಬಾರ್ದು ಅಂತೇಳಿ ನಾವು ಡಿ.ಜಿ. ಅವರೆಲ್ಲ ಮಾತಾಡಿಕೊಂಡು ಇವತ್ತು ಈ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿದ್ದೇವೆ. ನಿಮಗೆ ಆಶ್ಚರ್ಯ ಆಗುವುದು, ದಿಸ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಯಾವುದೇ ರಾಜ್ಯದಲ್ಲಿ ಈ ರೀತಿ ಆಂಟಿ ಕಮ್ಯುನಲ್ ಕಾರಣಕ್ಕಾಗಿ ವಿಶೇಷ ಪಡೆಯನ್ನು ಮಾಡಿಲ್ಲ. ಬೇರೆ ಬೇರೆ ಇರ್ಬೋದು, ಆದರೆ ಆಂಟಿ ಕಮ್ಯುನಲ್ ಕಾರಣಕ್ಕೋಸ್ಕರ ಇಂಥದ್ದೊಂದು ವಿಶೇಷ ಪಡೆಯನ್ನು ಮಾಡೋದಕ್ಕೆ ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಇದು ಮೊದಲನೇದು, ಇಟ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಆದ್ರಿಂದ ಇದಕ್ಕೆ ಕೊಟ್ಟಿರ್ತಕ್ಕಂಥ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ, ಯಾರೇ ಕಮ್ಯುನಲ್ ವಿಚಾರಧಾರೆಗಳನ್ನು ಪ್ರಚೋದನೆ ಮಾಡುವಂಥವರು, ಹೇಟ್ ಸ್ಪೀಚ್ಗಳನ್ನು ಮಾಡಿ ಸಮಾಜದಲ್ಲಿ ಬೇರೆ ಬೇರೆಯವರಿಗೆ ಮನಸ್ಸನ್ನು ಕೆಡಿಸುವಂಥವರು, ಕಲುಷಿತ ವಾತಾವರಣವನ್ನು ಸೃಷ್ಟಿ ಮಾಡಿ ಸಹೋದರತ್ವ ಭಾವನೆಯನ್ನು ಕೆರಳಿಸ್ತಕ್ಕಂಥ ಜನ ಮತ್ತು ಸಮುದಾಯಗಳು ಅವರನ್ನು ಹತ್ತಿಕ್ಕುವಂಥ ಕೆಲಸವನ್ನ ಈ ಒಂದು ಸ್ಪೆಷಲ್ ಫೋರ್ಸ್ಗೆ ನಾವು ಕೊಡ್ತಾ ಇದ್ದೇವೆ. ಅವ್ರ ಕೆಲಸ ಬೇರೆ ಏನೂ ಇಲ್ಲ. There are no other work except see that this region becomes peaceful. ಇಲ್ಲಿ ಶಾಂತಿ ನೆಲೆಸುವಂತ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು, ಅದನ್ನ ನಾವು ಇಲ್ಲಿ ಮಾಡೋದಕ್ಕೆ ಈ ಕಾರ್ಯಪಡೆಯನ್ನು ಸೃಷ್ಟಿ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ, ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್ ಇದು ಯಶಸ್ಸಾಗುತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಜನರಿಗೆ ಅರ್ಥೈಸಬೇಕಾಗ್ತದೆ. ಇಷ್ಟು ದಿವಸ ನಾವು ಸಾಫ್ಟ್ ಪೆಡ್ಲಿಂಗ್ ಮಾಡಿದೋ, ಒಳ್ಳೊಳ್ಳೆ ಮಾತಾಡ್ದೋ, ಒಳ್ಳೊಳ್ಳೆ ರೀತಿಯಲ್ಲಿ ಅವರನ್ನು ಅಪ್ರೋಚ್ ಮಾಡಿ ಬೇಡಪ್ಪ ಹೀಗೆಲ್ಲ ಮಾಡಬೇಡಿ ಅಂತ ಹೇಳ್ದೋ, ಆದರೆ ಅದು ಕಿವಿಗೆ ಹೋಗಲಿಲ್ಲಲ್ಲ. ಆ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ಫೋರ್ಸನ್ನು ಕೂಡ ಯೂಸ್ ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ರಾಜ್ಯ ಸರ್ಕಾರ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಒಟ್ಟಾರೆ ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ
ಸರ್ಕಾರ ತೀರ್ಮಾನ ಮಾಡಿದೆ. ನಾನು ಒಂದೇ ಈ ಭಾಗದ ಜನಗಳಿಗೆ, ಜನಸಮುದಾಯಕ್ಕೆ ಪ್ರಾರ್ಥನೆ ಮಾಡೋದಿಷ್ಟೇ, ಇವರಿಗೆ ನೀವು ಕೆಲಸ ಕೊಡಬೇಡಿ. ಅಂದ್ರೆ ಅರ್ಥ, ನೀವಾಗಿ ನೀವು ಶಾಂತಿಯನ್ನ ಕಾಪಾಡಿದ್ರೆ, ಈ ಭಾಗದಲ್ಲಿ ಕೋಮು ಸೌಹಾರ್ದತೆಯನ್ನ ತಾವು ತಂದ್ರೆ ಇವರಿಗೆ ಕೆಲಸ ಇರೋದಿಲ್ಲ. ಒಂದು ವೇಳೆ ನೀವು ಮತ್ತು ಅದನ್ನೇ ಮುಂದುವರಿಸಿದ್ರೆ ಇವ್ರಿಗೆ ಕೆಲಸ ಜಾಸ್ತಿ ಆಗುತ್ತೆ. ಹಾಗಾಗಿ ನನ್ನ ಪ್ರಾರ್ಥನೆ, ವಿನಂತಿ ಸಮಾಜದ ಎಲ್ಲ ವರ್ಗದ ಜನರಿಗೆ, ಎಲ್ಲ ಸಮುದಾಯಗಳಿಗೆ, ಈ ಭಾಗದ ಶಾಂತಿಯನ್ನು ವಾಪಸ್ ತಗೊಂಡು ಬನ್ನಿ. ನಾನು 2023ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ಬರೆದೆ. ಅದರ ಅಧ್ಯಕ್ಷನಾಗಿದ್ದೆ. ನಮ್ಮ ಹಿರಿಯರು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು. ಆ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದೆ. ನಾನು ಮಂಗಳೂರಿಗೆ ಬಂದು ಇಲ್ಲಿ ಬೇರೆ ಬೇರೆ ವರ್ಗದ ಜನರನ್ನೆಲ್ಲ, ಸಮಾಜದ ಎಲ್ಲ ವರ್ಗದ ಜನರನ್ನ ಭೇಟಿ ಮಾಡಿದೆ. ಆಗ ಯಾರು ಇಲ್ಲಿ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಬರಬೇಕಾದಂಥವರು, ಚೇಂಬರ್ ಆಫ್ ಕಾಮರ್ಸಿನ ಪ್ರತಿನಿಧಿಗಳು, ಅನೇಕ ಶಿಕ್ಷಣ ಸಂಸ್ಥೆಗಳು, ಸಮಾಜದ ಅನೇಕ ಭಾಗದ ಜನ, ವಿಧ ವಿಧವಾದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಜನ ನನ್ನನ್ನು ಭೇಟಿ ಮಾಡಿದರು. ಅವರು ಒಂದು ಮಾತು ಹೇಳಿದರು, ಸ್ವಾಮಿ, ಇವತ್ತು ಎಂಥ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಅಂದರೆ, ನಮ್ಮ ಮಕ್ಕಳನ್ನು ನಾವು ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓದಿಸೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಮಕ್ಕಳನ್ನು ನಾವು ಬೆಂಗಳೂರಿಗೆ ಕಳಿಸ್ಬೇಕು, ಮತ್ತೊಂದು ಕಡೆ ಕಳಿಸ್ಬೇಕು ಅಂತ ವಾತಾವರಣ ಇವತ್ತು ಇಲ್ಲಿ ಸೃಷ್ಟಿಯಾಗಿದೆ. ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಏನು ಬರ್ಕೊಳ್ತಿರೋ ಚಿಂತೆ ಇಲ್ಲ, ಆದರೆ ನಿಮ್ಮ ಸರ್ಕಾರ ಬಂದರೆ ನೀವು ಇಲ್ಲಿ ಶಾಂತಿಯನ್ನು ನೆಲೆಸೋದಕ್ಕೆ ನೀವು ಕ್ರಮ ತಗೋಬೇಕು ಅಂತ ಹೇಳಿ ನನಗೆ ಹೇಳಿದರು. ಅದಕ್ಕೂ ಮುಂಚೆ 2013ರಲ್ಲಿ ನಾವು ಇಲ್ಲಿ ಒಂದು ಪಾದಯಾತ್ರೆ ಮಾಡಿದ್ವು. ನಮ್ಮ ಪಕ್ಷದ ವತಿಯಿಂದ ಒಂದು ಪಾದಯಾತ್ರೆಯನ್ನು ಮಾಡಿದ್ವು. ನಾನೇ ಅವತ್ತು ಅಧ್ಯಕ್ಷನಿದ್ದೆ. ಕಾಂಗ್ರೆಸ್ ನಡಿಗೆ ಸಾಮರಸ್ಯದ ಕಡೆಗೆ, ಉಲ್ಲಾಳದಿಂದ ಮಲ್ಪೆವರೆಗೂ ಪಾದಯಾತ್ರೆ ಮಾಡಿದ್ವು. ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು. ಇವತ್ತು ಆ ಕಾರಣಕ್ಕಾಗಿ ನಾವು ಈ ಕಾರ್ಯಪಡೆಯನ್ನ, ವಿಶೇಷ ಕಾರ್ಯಪಡೆಯನ್ನ ನಾವು ಮಾಡಿದ್ದೇವೆ. ಅಗತ್ಯ ಅನಗತ್ಯ ಪ್ರಶ್ನೆ, ಟೀಕೆ, ಟಿಪ್ಪಣಿಗಳಿಗೆ ನಾನು ಹೋಗೋದಿಲ್ಲ. ಅನೇಕ ಜನ ಇದನ್ನ ಟೀಕೆ ಮಾಡಬಹುದು ಬೇಕಾದ್ರೆ, ಆದ್ರೆ ಇದರ ಅಗತ್ಯತೆ ಇದೆ ಅನ್ನೋದನ್ನ ಸಮಾಜ ಒಪ್ಕೊಳ್ಳುತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಆದ್ರೆ ಕರ್ನಾಟಕದಲ್ಲಿ ಶಾಂತಿ ಆಗುತ್ತೆ. ಅದು ನನ್ನ ಉದ್ದೇಶ. ಅದಕ್ಕಾಗಿ ಇವತ್ತು ಈ ಕಾರ್ಯಪಡೆಯನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ನನಗೆ ಮಾನ್ಯ ಡೈರೆಕ್ಟರ್ ಜನರಲ್ ಅವರು, DG ಅವರು ಹೇಳಿದರು. ಇದನ್ನ ಇಲ್ಲಿಗೆ ನಾವು ನಿಲ್ಲಿಸೋದಿಲ್ಲ, ಇದನ್ನ ಅಗತ್ಯ ಬಿದ್ದರೆ ಇನ್ನೂ ಸಂಖ್ಯೆಯನ್ನು ಹೆಚ್ಚು ಮಾಡ್ತೇವೆ. ಹಾಗಾಗಿ ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಮುದಾಯಕ್ಕೆ ನಾನು ವಿನಂತಿ ಮಾಡಿಕೊಳ್ಳೋದು, ತಾವೆಲ್ಲರೂ ಸಹಕರಿಸಬೇಕು. ಈ ಶಾಂತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವೇನು ಹೇಳ್ಕೊಡ್ತೀವಿ, ಕುವೆಂಪು ಅವರು ಏನು ಹೇಳಿದರು, ಅದನ್ನ ಈ ಭಾಗದಲ್ಲಿ ನೆಲೆಸುವಂತ ರೀತಿಯಲ್ಲಿ ಆಗಬೇಕು. ನಾವು ಯಾರು ಕೂಡ ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿಲ್ಲ, ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ದೇವರಲ್ಲಿ ಅರ್ಜಿ ಹಾಕಿಲ್ವಾ? ಹಾಕಿದ್ವಾ ನಾವು? ಇದು ಪ್ರಕೃತಿಯ ನಿಯಮ, ನಾವು ಮಾಡಿಕೊಂಡಿರೋದು. ಯಾವ ಧರ್ಮ, ಯಾವ ಜಾತಿ, ಇದು ನಮ್ಮದು, ನಾವು ಮಾಡಿಕೊಂಡಿರೋದು. ಆದರೆ ಇದನ್ನು ನಾವು ದೊಡ್ಡದು ಮಾಡಿ ನೀನು ಬೇರೆ ನಾನು ಬೇರೆ ಅಂತ ಹೇಳಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸಲ್ಲದು. ಅದಕ್ಕಾಗಿ ನಮ್ಮ ಹಿರಿಯರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಸಂವಿಧಾನದಲ್ಲಿ ಯಾಕೆ ಬರೆದಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿದ್ದೇ ಬರೆದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಹೌದಪ್ಪ, ನಾವೆಲ್ಲರೂ ಕೂಡ ಬೇರೆ ಬೇರೆ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ಯಾವ ಧರ್ಮದ ನೀತಿಗಳನ್ನ, ಕಾರ್ಯಗಳನ್ನ ನಂಬ್ತೀನಿ, ನಂದದು, ನನ್ನ ವೈಯಕ್ತಿಕ. ಆದ್ರೆ ಅದೇ ಒಂದು ದೊಡ್ಡ ಮಹಾ ಅಪರಾಧ ಅನ್ನುವಂತ ರೀತಿಯಲ್ಲಿ ಬಿಂಬಿಸೋದಾದ್ರೆ ನೀವು ಸಂವಿಧಾನಕ್ಕೂ ಬೆಲೆ ಕೊಟ್ಟಾಗೋದಿಲ್ಲ, ಸಮಾಜಕ್ಕೂ ಬೆಲೆ ಕೊಟ್ಟಾಗೋದಿಲ್ಲ. ಆದ್ರಿಂದ ಜನಸಮುದಾಯದಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ನೀವು ಒಂದು ಸಂವಿಧಾನಕ್ಕೆ ಗೌರವ ಕೊಡಬೇಕು ಮತ್ತು ಅವರವರ ಭಾವನೆಗಳಿಗೆ ಗೌರವ ಕೊಡಬೇಕು. ಹಾಗಾಗಿ ಇವತ್ತು ಆ ರೀತಿಯಲ್ಲಿ ಶಾಂತಿ ನೆಲೆಸ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ನಾವು ಇದನ್ನ ಕಾರ್ಯಪಡೆಯನ್ನ ಮಾಡಿದ್ದೇವೆ. ನನಗೆ ಯಾರೋ ಕೇಳಿದ್ರು, ಏನು ಇಡೀ ರಾಜ್ಯದಲ್ಲಿ ಮಾಡ್ತೀರಾ? ಅಗತ್ಯ ಬಿದ್ದರೆ ಮಾಡ್ತೀವಿ. ಆದರೆ ನಮಗೆ ಈ ಮೂರು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ, ಈ ಮೂರು ಜಿಲ್ಲೆಯಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಏನು ಚಟುವಟಿಕೆಗಳಾಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಈ ಫೋಕಸ್ ಅನ್ನು ಮಾಡಿದ್ದೇವೆ. ಅಗತ್ಯ ಬೀಳೋದಿಲ್ಲ ಅಂತ ನನಗನ್ಸುತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಯಾಕೆಂದ್ರೆ ಅದು ಅಲ್ಲಿಯ ವಾತಾವರಣಗಳೇ ಬೇರೆ ಬೇರೆ ಇದ್ದಾವೆ. ಹಾಗಾಗಿ ಅದರ ಅಗತ್ಯ ಬರೋದಿಲ್ಲ. ಆದರೆ ಈ ಮೂರು ಜಿಲ್ಲೆಯಲ್ಲಿ ಕೂಡ ಹೆಚ್ಚು ಕಾಲ ಇದರ ಅಗತ್ಯತೆ ಇರೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ನಾನು ಸಾರ್ವಜನಿಕರಲ್ಲಿ, ಜನಪ್ರತಿನಿಧಿಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಅವರೆಲ್ಲರಲ್ಲೂ ವಿನಂತಿ ಮಾಡೋದಿಷ್ಟೇ, ತಾವು ಸಹಕರಿಸಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಎರಡನೇದು, ಇವತ್ತು 64 ವಸತಿಗಳನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನನಗೆಲ್ಲೋ ಒಂದು ಕಡೆ, ನಾನು 2015ರಲ್ಲಿ ಗೃಹ ಸಚಿವನಾದ ಮೇಲೆ ಮೊದಲನೇ ಬಾರಿ ಪೊಲೀಸ್ ಲೈನ್ಗಳಿಗೆ ಹೋದೆ. ಪೊಲೀಸ್ನವರು, ನಮ್ಮ ಕಾನ್ಸ್ಟೇಬಲ್ಗಳು ಎಲ್ಲಿದ್ದಾರೆ, ಯಾವ ರೀತಿ ಜೀವನ ಮಾಡ್ತಾರೆ, ಒಂದಿಷ್ಟು ನೋಡೋಣಪ್ಪ ಅಂತ ಹೇಳಿದೆ. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿರ್ಬೋದು, ಆದರೆ ಒಬ್ಬ ಗೃಹ ಸಚಿವನಾಗಿ ನಾನು ಹೋದೆ. ಆ ಚಿತ್ರಣ ನನಗೆ ಬಹಳ ಕೆಟ್ಟದ ಅನ್ನಿಸ್ತು. ಒಂದೇ ಒಂದು ರೂಮು, ಆ ರೂಮು ಹೆಂಚಿನ ಮನೆ, ಬ್ರಿಟಿಷ್ನವ್ರ ಕಾಲದಲ್ಲಿ ಮಾಡಿದ್ರು. ಆ ಹೆಂಚಿನ ಮನೆಯಲ್ಲಿ ಒಂದು ರೂಮ್, ಆ ರೂಮ್ ಒಳಗೆ ಅಡಿಗೆ ಮನೆ, ಆ ರೂಮಲ್ಲೇ ಬಾತ್ರೂಮ್ ಇದೆ. ಆ ಕಡೆ ಸ್ವಲ್ಪ ಹೊರಗಡೆ ಏನೋ ಒಂದು ಶೀಟ್ ಹಾಕ್ಕೊಂಡು ಅಲ್ಲಿ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ. ಏನಾದರೂ ಆ ಒಂದೇ ಚಿಕ್ಕ ರೂಮ್ನೆಲ್ಲ ಆಗ್ಬೇಕು. ಬೆಂಗಳೂರಿನಂಥ ಪಟ್ಟಣದಲ್ಲಿ ಅಂಥ ರೀತಿಯಲ್ಲಿ ನಮ್ಮ ಕಾನ್ಸ್ಟೇಬಲ್ಗಳು ಜೀವನ ಮಾಡ್ತಾರೆ ಅಂದರೆ ಹೇಗಾಗ್ಬೋದು? ಆದರೆ ನಾವು ಅವರಿಂದ ಬಯಸೋದೇನು? ನಾವು ಅವರಿಂದ ಬಹಳ ನಿರೀಕ್ಷೆ ಏನಿದೆ ಅಂದರೆ, ಅವರು ನಮ್ಮನ್ನು ರಕ್ಷಣೆ ಮಾಡಬೇಕು, 24 ಗಂಟೆ ನಮ್ಮನ್ನು ರಕ್ಷಣೆ ಮಾಡಬೇಕು, ನಾವು ಚೆನ್ನಾಗಿ ಆರಾಮಾಗಿ ನಿದ್ದೆ ಹೊಡಿಬೇಕು, ಅವರು ಬೀದಿ ತಿರುಗಬೇಕು, ಅವ್ರು ಮಳೆ ಬಿಸಿಲು ಏನೂ ನೋಡಬಾರ್ದು. ಆದರೆ ಅವರಿಗೆ ಮಾತ್ರ ಕೊಡುವಂಥ ಸವಲತ್ತುಗಳು ಬಹಳ ಕೀಳು ಮಟ್ಟದ ಸವಲತ್ತುಗಳು ಅಂತ ಹೇಳಿ ನನಗೆ ಅನಿಸಿದಾಗ ಪೊಲೀಸ್ ಗೃಹ ಅಂತಕ್ಕಂಥದ್ದನ್ನು ತಗೊಂಡು ಬಂದರು. ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮತಿಯನ್ನು ಕೊಟ್ಟರು, ಹಣ ಕೊಟ್ಟರು. ಪೊಲೀಸ್ ಗೃಹ ಈ ರೀತಿ ಕ್ವಾರ್ಟರ್ಸ್ ಹಿಂಗೆ ಡಿಸೈನ್ ಮಾಡಿ ಹಿಂಗೆ ಇರಬೇಕು ಅಂತೇಳಿ ನಾವು ಮಾಡಿ ಪ್ರಾರಂಭದಲ್ಲಿ 18 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್. ನಾವು ಪ್ರಾರಂಭ ಮಾಡಿದಾಗ 18 ಲಕ್ಷ ಯೂನಿಟ್ ಕಾಸ್ಟ್. 2 ಬೆಡ್ರೂಮ್, 2 ಬಾತ್ರೂಮ್, ಒಂದು ವರಂಡ, ಕಿಚನ್. ಇವತ್ತು ಈಗ ತಾನೇ ನಾನು ಉದ್ಘಾಟನೆ ಮಾಡಿದ್ವಿ, ನಾನು ದಿನೇಶ್ ಅವರು. 28 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್. ಅವರು ಚೆನ್ನಾಗಿರ್ಬೇಕಲ್ವಾ? ಅವರು ನಿಮ್ಮ ಹಾಗೆ ನಮ್ಮ ಹಾಗೆ ಅವರು ಇರ್ಬೇಕಲ್ಲ. ಆ ಕಾರಣಕ್ಕಾಗಿ ನಾವು ಈ ಪೊಲೀಸ್ ಗೃಹ ಪ್ರಾರಂಭ ಮಾಡಿ ಇವತ್ತು ಸುಮಾರು 40%, ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು,
40% ಪೊಲೀಸ್ ಸಿಬ್ಬಂದಿ ಇವತ್ತು ಆ ಕ್ವಾರ್ಟರ್ಸ್ಗಳಲ್ಲಿ ಇದ್ದಾರೆ. ನನಗೆ ನನ್ನ ಆಸೆ ಇರ್ತಕ್ಕಂಥದ್ದು ಅದು 80 ಆಗಬೇಕು, 100 ಆಗಬೇಕು ಅಂತೇಳಿ ನಾನು ಆಸೆ ಇಟ್ಕೊಂಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಈ ಬಾರಿ ಬಡ್ಜೆಟ್ ಕೊಡುವಾಗ ಕೇಳಿದೆ, 25ಕ್ಕೆ ಮುಗಿದೋಗ್ತಾ ಇದೆ ನಮ್ಮ ಪೊಲೀಸ್ ಗೃಹ, 2025 ಮುಗಿದೋಗ್ತಾ ಇದೆ, ನೀವು ಮತ್ತು ಎಕ್ಸ್ಟೆನ್ಷನ್ ಕೊಡಬೇಕು ಇನ್ನೊಂದು 5 ವರ್ಷ ಅಂತ ಕೇಳಿದಾಗ ಅವರು ಸ್ಟ್ರೈಟ್ ಅವೇ ಹೇಳಿದ್ರು, ಆಯ್ತು ನಾನು ಕೊಡ್ತೇನೆ ಅಂತ ಅವರು ಅನೌನ್ಸೇ ಮಾಡಿದ್ರು. ಇವತ್ತು ಪೊಲೀಸ್ ಗೃಹ ಮುಂದುವರೆದಿದೆ. ಇರ್ತಕ್ಕಂಥ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ, ಬೆಂಗಳೂರಿನಂತ ಪಟ್ಟಣದಲ್ಲೂ ಕೂಡ ಆ ಪೊಲೀಸ್ ಲೈನ್ಗಳನ್ನು ನೋಡಿದರೆ, ನಾನು ಬೆಂಗಳೂರಿನಲ್ಲಿ ನೋಡಿದ್ದೇನೆ, ಬೆಳಗಾಮಲ್ಲಿ ನೋಡಿದ್ದೇನೆ, ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡಿದ್ದೇನೆ, ಅವೆಲ್ಲವನ್ನು ಕೂಡ ಈಗ ಬದಲು ಮಾಡಿ ಅವರಿಗೆ ಸುಸಜ್ಜಿತವಾದಂಥ ಕ್ವಾರ್ಟರ್ಸ್ಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ಪೊಲೀಸ್ ಏನಿದೆ ಬಹಳ ಉತ್ತಮವಾದ ಕೆಲಸವನ್ನು, ನಾನು ಗೃಹ ಸಚಿವನಾಗಿ ನನ್ನ ಮೇಲೆ ನಾನೇ ತಟ್ಕೊಳ್ತೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಕಳೆದ ಸುಮಾರು ವರ್ಷಗಳಿಂದ 99% ಮರ್ಡರ್ಸ್, ಆ ಮರ್ಡರರ್ಸ್ ಅನ್ನ ಹಿಡಿದು ಅವರಿಗೆ ನ್ಯಾಯಯುತವಾಗಿ ಏನು ಆಗಬೇಕು ಕಾನೂನು ಪ್ರಕಾರ ಆ ಕೆಲಸ ನಮ್ಮ ಇಲಾಖೆ ಮಾಡಿದೆ. 99% of the murderers have been brought to books. ಕ್ರೈಮ್ ರೇಟ್ ಕಡಿಮೆ ಆಗಿದೆ. ಅನೇಕ ಜನ ಹೇಳ್ತಾರೆ, ಇಲ್ಲ ಇಲ್ಲ ನಿಮಗೆ ಸೈಬರ್ ಫ್ರಾಡ್ಸ್, ಸೈಬರ್ ಕೇಸಸ್ ಜಾಸ್ತಿ ಆಗಿದೆ. ಹೌದು, ಯಾಕಾಗಿದೆ ಅಂತ ಹೇಳಿದ್ರೆ, ರಿಜಿಸ್ಟ್ರಿ ಮಾಡೋದಕ್ಕೆ ನಾವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆನಂತರ ಟೆಕ್ನಿಕಲಿ ಅವ್ರ ಹತ್ರ ಏನು ಇಲ್ಲದೆ ಇದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಎಲ್ಲಿ ಟೆಕ್ನಿಕಲ್ ಫೆಸಿಲಿಟೀಸ್ ಇದೆ ಅದು ಅಲ್ಲಿ ಶಿಫ್ಟ್ ಮಾಡ್ತೇವೆ. ಆದರೆ ಇವತ್ತು ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ನಮ್ಮ ಇಲಾಖೆಯಲ್ಲಿ ಮಾಡ್ತಾ ಇದೆ. ಪ್ರತಿಯೊಬ್ಬ ಕಾನ್ಸ್ಟೇಬಲ್, ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಕೂಡ ಸೈಬರ್ ಟ್ರೈನಿಂಗ್ ಆಗಬೇಕು, ಮಾಡ್ತೇವೆ. ಈಗಾಗಲೇ ಆ ಕೆಲಸ ಪ್ರಾರಂಭ ಆಗಿದೆ. ಪ್ರತಿಯೊಂದು SP ಕಚೇರಿಯಲ್ಲಿ ಒಂದು ಟ್ರೈನಿಂಗ್ ಯೂನಿಟ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅವರು ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಸೈಬರ್ ಕೇಸಸ್ ಅನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವರಿಗೆ ಟ್ರೈನಿಂಗ್ ಅನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಇಲಾಖೆ ಬಹಳ ವಿಶೇಷತೆಯಿಂದ ಕೂಡಿದೆ. ಟೆಕ್ನಿಕಲ್ ಪವರ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯ ಘಟನೆಗಳು ನಡೆದಾಗ ಬಹಳ ಶೀಘ್ರವಾಗಿ ಅವರು ಅಲ್ಲಿ ತಲುಪ್ತಾರೆ. ಈಗಾಗಲೇ ನಮ್ಮಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ಈ ಹೊಯ್ಸಳ ವೆಹಿಕಲ್ಸ್ಗಳು ಕೊಟ್ಟಿದ್ದೇವೆ. ಆದಷ್ಟು ಶೀಘ್ರವಾಗಿ ಎಲ್ಲ ಒಂದು ಕ್ರೈಮ್ ಆದರೆ ಅಲ್ಲಿಗೆ ತಲುಪ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಫೆಸಿಲಿಟೀಸ್ ಮಾಡಿದ್ದೇವೆ. ಇನ್ನೂ ಹೆಚ್ಚೆಚ್ಚು ಟೆಕ್ನಾಲಜಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಕರ್ನಾಟಕ ಪೊಲೀಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ ಅಂತ ಹೇಳುವಂಥ ರೀತಿಯಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡಿದೆ. ಇತ್ತೀಚೆಗೆ ಒಂದು ಹೈದರಾಬಾದಿನ ಸಂಸ್ಥೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಕರ್ನಾಟಕದಲ್ಲಿ ಕರ್ನಾಟಕ ಪೊಲೀಸ್ ಜನರಿಗೆ ನ್ಯಾಯವನ್ನು ಕೊಡೋದ್ರಲ್ಲಿ, ಅವರಿಗೆ ಯಾವುದೇ ತೊಂದರೆ ಆಗದಾಗೆ ನ್ಯಾಯ ಸಿಗುವಂಥದ್ರಲ್ಲಿ ಇಡೀ ದೇಶದಲ್ಲಿ ಮೊದಲನೆಯದು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ನಾವು ಹೇಳೋದಲ್ಲ, ನಾವು ಹೇಳ್ಕೊಳ್ತೀವಿ ನಾವೆಲ್ಲ. ಆದರೆ ಬೇರೆಯವರು ಇನ್ಯಾರೋ ಥರ್ಡ್ ಪರ್ಸನ್ ಹೇಳ್ತಾರಲ್ಲ, ಅದು ಭಾಳ ಮುಖ್ಯ. ಹಾಗಾಗಿ ಹೈದರಾಬಾದಿನ ವಿಶ್ವವಿದ್ಯಾನಿಲಯ ನಮಗೆ ಅದನ್ನು ಕೊಟ್ಟಿದೆ ಅಂತ ಹೇಳಿ, ಇಟ್ಸ್ ಕಾಲ್ಡ್ ಇಂಡಿಯಾ ಜಸ್ಟಿಸ್ ರಿಪೋರ್ಟ್. ಅದು ಹೈದರಾಬಾದ್ನಿಂದ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ. ಹಾಗಾಗಿ ಇವತ್ತು
ನಾವೇನು ಈ ಒಂದು ವಿಶೇಷ ಕಾರ್ಯಪಡೆಯನ್ನು ಮಾಡಿದ್ದೇವೆ, ಅದರ ಜೊತೆಯಲ್ಲಿ ನಾವು ಕೆಲವು ವಸತಿಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಹುಶಃ ಅನೇಕ ಟೀಕೆ ಟಿಪ್ಪಣಿಗಳಿಗೆ ಅವರೂ ಒಳಗಾಗಿದ್ದಾರೆ, ನಾನು ಒಳಗಾಗಿದ್ದೇನೆ. ಆದರೆ ಇದು ಸಹಜ. ಇದು ಯಾವುದೇ ಒಂದು ಘಟನೆ ನಡೆದಾಗ ಸ್ವಾಭಾವಿಕವಾಗಿ ಇದಕ್ಕೆ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಅಂತಹದರ ಮಧ್ಯೆಯೂ ಕೂಡ ತನ್ನ ಜವಾಬ್ದಾರಿಯನ್ನು ಹೊತ್ತು ತಮ್ಮ ಜೊತೆಯಲ್ಲಿ ಎಲ್ಲ ರೀತಿಯಲ್ಲೂ ಸಹಕರಿಸಿಕೊಂಡು ಜನಸಮುದಾಯದ ಭಾವನೆಗಳಿಗೆ ಸ್ಪಂದಿಸುವಂಥ ಒಬ್ಬ ಜಿಲ್ಲಾ ಸಚಿವರು ಮತ್ತು ಆರೋಗ್ಯ ಇಲಾಖೆಯನ್ನು ರಾಜ್ಯದಲ್ಲಿ ಅನೇಕ ರೀತಿ ಹೊಸ ಹೊಸ ಆವಿಷ್ಕಾರಗಳನ್ನು ತರೋದರ ಜೊತೆಗೆ ಅನೇಕ ಬದಲಾವಣೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ಅವರ ಹಿನ್ನೆಲೆ ಕೂಡ ತಮಗೆಲ್ಲ ಗೊತ್ತಿದೆ. ಅವರ ತಂದೆಯವರು ಗುಂಡೂರಾಯರು ಯಾವ ರೀತಿ ರಾಜ್ಯದ ಆಡಳಿತವನ್ನು ಮಾಡಿದರು. ಕಡಿಮೆ ಸಮಯ ಆದರೂ ಕೂಡ ಇಡೀ ಸಮುದಾಯ ಅವರನ್ನು ಇವತ್ತು ಕೂಡ ಅನೇಕ ವಿಚಾರದಲ್ಲಿ ನೆನಪಿಸಿಕೊಳ್ಳುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಸುಪುತ್ರನಾಗಿ ಅದೇ ದಾರಿಯಲ್ಲಿ ಇವತ್ತು ನಮ್ಮ ದಿನೇಶ್ ಗುಂಡೂರಾಯರು ಕೂಡ ಹೋಗ್ತಿದ್ದಾರೆ ಅನ್ನೋದು ಬಹಳ ಸಂತೋಷ. ಹಾಗಾಗಿ ಅವತ್ತು ಅವರು ಕೂಡ ಬಂದಿದ್ದು ಬಹಳ ಸಂತೋಷ ಅಂತ ಹೇಳಿ, ಮತ್ತು ನಮ್ಮೆಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ನಮ್ಮೆಲ್ಲ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಭಾಳ ಮುಖ್ಯವಾಗಿ ನಮ್ಮ SAF ಸ್ವಲ್ಪ ಸ್ಟ್ರೈಟಾಗಿ ನಿಂತ್ಕೊಳ್ರಣ, ಚೆನ್ನಾಗಿ ಕಾಣಿಸ್ತೀರಾ ಅಲ್ವಾ? ಚೆನ್ನಾಗಿದೆಯಲ್ಲೇನ್ರಿ? ಆದ್ದರಿಂದ ಅವರಿಗೆ ಶುಭ ಕೋರ್ತೇನೆ. ಮತ್ತೊಂದು ಬಾರಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ನಿಮಗೆ ಸಾಧ್ಯ ಆಗಲಿ ಅಂತ ಹೇಳಿ ನಾನು ಶುಭವನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.